ಕಾರ್ಕಳದಲ್ಲಿ ಅತ್ಯುತ್ತಮವಾದಂಥ ವಿದ್ಯಾಸಂಸ್ಥೆ ಯಾವುದು ಅಂತೇಳಿ ಹೇಳಿ ನೀವು ಯಾರಲ್ಲಿ ಕೇಳಿದರೂ ಕೂಡ ಎಲ್ಲರ ಉತ್ತರ ಒಂದೇ ಇರ್ತದೆ. ಅದೆಷ್ಟೋ ದಶಕಗಳಿಂದ ಇರುವಂತಹ ಕಾರ್ಕಳದ ಶ್ರೀಮದ್ ಭುವನೇಂದ್ರ ವಿದ್ಯಾಸಂಸ್ಥೆ ಅಂತ ಹೇಳಿ. ಈ ಸಂಸ್ಥೆಯಲ್ಲಿರುವಂತಹ ಮಕ್ಕಳು ಕೇವಲ ಕಲಿಕೆಯಲ್ಲಿ ಮಾತ್ರ ಅಲ್ಲ, ಸಹಪಠ್ಯ ಚಟುವಟಿಕೆಗಳಲ್ಲಿ, ಕ್ರೀಡೆಯಲ್ಲಿ ಕೂಡ ಮುಂದಿದ್ದಾರೆ. ಮಾತ್ರ ಅಲ್ಲ, ಕರ್ನಾಟಕದಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನಿಯಾಗಿಯೂ ಕೂಡ ಹೊರಬಂದಿದ್ದಾರೆ. ಇಲ್ಲಿ ಈ ಮಕ್ಕಳು ಇಷ್ಟಪಡುವಂಥದ್ದು ಈ ಭುವನೇಂದ್ರ ವಿದ್ಯಾಸಂಸ್ಥೆಯ ಕಲಿಕಾ ವಾತಾವರಣವನ್ನು ಮಾತ್ರ ಅಲ್ಲ, ಅದರ ಜೊತೆಗೆ ಇಲ್ಲಿ ತಯಾರಿಸುವಂತಹ ಅತ್ಯುತ್ಕೃಷ್ಟವಾದಂತಹ ಭೋಜನವನ್ನು ಕೂಡ. ಬನ್ನಿ ನಾವು ನಮ್ಮ ಅಡುಗೆ ಕೋಣೆಗೆ ಹೋಗುವ, ಅಲ್ಲಿ ಯಾವ ಅಡುಗೆಗಳನ್ನು ಇವತ್ತು ಮಾಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳುವ. ಮಾತ್ರ ಅಲ್ಲ, ಇಲ್ಲಿರುವಂತಹ ಸಿಬ್ಬಂದಿ ವರ್ಗದವರು ಅವರ ಕೆಲವೊಂದು ಅನುಭವಗಳು, ಅನಿಸಿಕೆಗಳು, ಅಡುಗೆಯನ್ನು ಹೇಗೆ ಅವರು ಮಾಡ್ತಿದ್ದಾರೆ, ಈ ಎಲ್ಲವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಶ್ರೀ ಭುವನೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಆರಂಭಗೊಂಡಂತಹ ಈ ಶಾಲೆಯಲ್ಲಿ ಇದೀಗ ಸುಮಾರು 800 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ನರ್ಸರಿಯಿಂದ 10ನೇ ತರಗತಿವರೆಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ. ಅದೇ ರೀತಿ ಅನುದಾನಿತ ಕನ್ನಡ ಮೀಡಿಯಂ ಅಂತೇಳಿ ಹೇಳಿದರೆ 8, 9, 10ನೇ ತರಗತಿ ಹೈಸ್ಕೂಲ್ನ ಒಂದು ಕನ್ನಡ ಮೀಡಿಯಂ ವಿಭಾಗ ಕೂಡ ಇಲ್ಲಿದೆ. ಬಹಳಷ್ಟು ವರ್ಷಗಳಿಂದ ಇಲ್ಲಿ ಉಚಿತ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಯಾವ ಮಗುವಿನಿಂದಲೂ ಕೂಡ ಮಧ್ಯಾಹ್ನದ ಬಿಸಿಯೂಟಕ್ಕೆ ಯಾವುದೇ ಹಣವನ್ನು ನಾವಿಲ್ಲಿ ಸಂಗ್ರಹಿಸುವುದಿಲ್ಲ. ಇದನ್ನು ನಮ್ಮ ದಾನಿಗಳ ಒಂದು ಸಹಾಯದಿಂದ ಈ ಎಲ್ಲ ಒಂದು ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಇಲ್ಲಿ ಆಗ್ತದೆ. ಇಲ್ಲಿ ಊಟ ಎಷ್ಟೊಂದು ರುಚಿಯಾಗಿರ್ತದೆ ಅಂತೇಳಿ ಹೇಳಿದರೆ, ಯಾವ ವಿದ್ಯಾರ್ಥಿಗಳು ಕೂಡ ಮನೆಯಿಂದ ಯಾವುದೇ ಒಂದು ಟಿಫಿನನ್ನಾಗಲಿ ಮಧ್ಯಾಹ್ನ ಒಂದು ಊಟವನ್ನಾಗಲಿ ತರೋದಿಲ್ಲ. ಇಲ್ಲಿಯೇ ಬಿಸಿಯಾಗಿ ಊಟ ಮಾಡಲಿಕ್ಕೆ ಅವರು ಪ್ರಿಫರ್ ಮಾಡ್ತಾರೆ. ಮಾತ್ರ ಅಲ್ಲ, ತುಂಬ ಅದ್ಭುತವಾದಂಥ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಇಲ್ಲಿ ಮಾಡ್ತಾರೆ. ದಿನದಿಂದ ದಿನಕ್ಕೆ ಅಡುಗೆಯ ಮೆನು ಚೇಂಜ್ ಆಗ್ತಾ ಹೋಗ್ತದೆ. ಮಾತ್ರ ಅಲ್ಲ, ತುಂಬ ಉತ್ತಮವಾದಂತಹ ಮಕ್ಕಳ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಅಧಿಕ ಪೌಷ್ಟಿಕಾಂಶಗಳನ್ನು, ಅದೇ ರೀತಿ ಮಕ್ಕಳ ಬೆಳವಣಿಗೆಗೆ ಒಂದು ಪೂರಕವಾಗಿರುವಂತಹ ಒಂದು ಬೇರೆ ಬೇರೆ ರೀತಿಯ ಅಡುಗೆಗಳನ್ನೇ ಇಲ್ಲಿ ಮಾಡ್ತಾರೆ. ಗುರುವಾರದಂದು ಸ್ಪೆಷಲಿ ಇಲ್ಲಿ ಪಾಯಸ ಕೂಡ ಇರ್ತದೆ. ಅದೇ ರೀತಿ ಇವತ್ತಿನ ಪಾಯಸ ಸೇಮಿಗೆ ಪಾಯಸ ಗುರುವಾರ ಮತ್ತು ಶುಕ್ರವಾರ 2 ದಿನ ನಾನು ಇಲ್ಲಿ ವಿಡಿಯೋವನ್ನು ಮಾಡಿದ್ದೇನೆ. ಗುರುವಾರದಂದು ಪಾಯಸ ಇರ್ತದೆ ಪ್ರತಿ ಗುರುವಾರ. ಅದೇ ರೀತಿ ಇವತ್ತು ಸೇಮಿಗೆಯ ಪಾಯಸ ಆಗ್ತಾ ಇದೆ. ಸೊ ಇವತ್ತು ನಾನು ಗುರುವಾರದಂದು ಅಡುಗೆ ಮನೆಯಲ್ಲಿ ಆಗುವಂತಹ ಅಡುಗೆ ಪಾಕವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಸೇಮಿಗೆ ಪಲಾವ್. ಇದಕ್ಕೆ ಸುಮಾರು 1 kgಯಷ್ಟು ಗೋಡಂಬಿಯನ್ನು, ಅದೇ ರೀತಿ ಅರ್ಧ kgಯಷ್ಟು ದ್ರಾಕ್ಷಿಯನ್ನೆಲ್ಲ ಹಾಕಿ ಅತ್ಯುತ್ತಮವಾಗಿ ತುಂಬ ಒಂದು ರುಚಿಕರವಾಗಿ ಈ ಒಂದು ಪಾಯಸವನ್ನು ಇವರು ಮಾಡಿದರು. ಮಾತ್ರ ಅಲ್ಲ, ಇಲ್ಲಿಯ ಒಂದು ಸ್ಪೆಷಾಲಿಟಿ ಅಂತೇಳಿ ಹೇಳಿದರೆ, ನಾವು ಕರಾವಳಿಯಲ್ಲಿ ಹೆಚ್ಚಿನವರು ಈ ಕುಚ್ಚಲಕ್ಕಿಯ ಒಂದು ಅನ್ನವನ್ನೇ ಅದರದ್ದೇ ಊಟವನ್ನು ಮಾಡ್ತಾರೆ. ಸೊ ಇಲ್ಲಿ ಕುಚ್ಚಲಕ್ಕಿ ಬೇಕಾದರೆ ಕುಚ್ಚಲಕ್ಕಿ, ಅದೇ ರೀತಿ ಬೆಳ್ತಿಗೆ ಅಕ್ಕಿ ಅನ್ನ ಬೇಕಾದರೆ ಅದು 2 ರೀತಿಯ ಅನ್ನ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಬರ್ತಾ ಇರುವಾಗ ಈ ಸಾಂಬಾರು ಇದು ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತೇಳಿ ಹೇಳಿದರೆ, ಬೇಳೆಯನ್ನು ಅದೇ ರೀತಿ ತರಕಾರಿ ಅದೆಲ್ಲ ಬೇಯಲಿಕ್ಕೆ ಆರಂಭ ಆಗಿದೆ. ಬೇರೆ ಬೇರೆ ರೀತಿಯ ಕೆಲಸಗಳು ಬೇರೆ ಬೇರೆ ಒಲೆಯಲ್ಲಿ ಆಗ್ತಾ ಇತ್ತು. ಒಂದು ಸೈಡ್ ಸಾಂಬಾರು ಆಗ್ತಾಯಿತ್ತು, ಅದರ ಮಸಾಲೆ ರೆಡಿ ಆಗ್ತಾಯಿತ್ತು. ಮತ್ತೊಂದು ಸೈಡು ಗೋಡಂಬಿಯನ್ನು, ದ್ರಾಕ್ಷಿಯನ್ನು ಹುರಿದು ಅದನ್ನು ಪಾಯಸಕ್ಕೆ ಹಾಕುವ ವ್ಯವಸ್ಥೆ ಆಗ್ತಾಯಿತ್ತು. ಮತ್ತೊಂದು ಸೈಡ್ ಈ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಅದನ್ನು ಸಾಂಬಾರಿಗೆ ಹಾಕುವಂಥದ್ದು, ಮಜ್ಜಿಗೆಗೆ ಹಾಕುವಂಥದ್ದು, ಈ ತಯಾರಿಯೆಲ್ಲ ಆಗ್ತಾಯಿತ್ತು. ಎಲ್ಲವನ್ನು ತುಂಬ ಶುಚಿತ್ವದಿಂದ ಇಲ್ಲಿ ಮಾಡ್ತಾರೆ. ಇವತ್ತು ಅಡುಗೆಯನ್ನು ನಮ್ಮ ಸತೀಶ್ ಮಾಮ್ ಅವರು, ನಾನಿಲ್ಲಿ ಸುಮಾರು 20 ವರ್ಷ ಆಯ್ತು ಇಲ್ಲಿ ಬಂದು ಈ ಒಂದು ಶಾಲೆಗೆ ಜಾಯಿನ್ ಆಗಿ. ಸೊ ನಾನು ಬರುವಾಗ ಸತೀಶ್ ಮಾಮ ಅವರು ಇದ್ದರು. ಸುಮಾರೊಂದು 20 ವರ್ಷಗಳ ಕಾಲ ಅವರು ಇಲ್ಲಿ ಪ್ರಧಾನ ಅಡುಗೆಯವರಾಗಿ ಸೇವೆಯನ್ನು ಸಲ್ಲಿಸಿದರು. ಸೊ ಇವತ್ತು ನಾನು ನಮ್ಮ ಶಾಲೆಗೆ ಬಂದಾಗ, ಈ ಅಡುಗೆ ಕೋಣೆಗೆ ಬಂದಾಗ ಸತೀಶ್ ಮಾಮ ಇದ್ದರು. ಅವರನ್ನು ನೋಡಿ ಖುಷಿಯಾಯಿತು. ಸುಮಾರು ವರ್ಷಗಳ ಕಾಲ ಅವರಿಲ್ಲಿ ಪ್ರಧಾನ ಅಡುಗೆಯವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಒಂದಷ್ಟು ಮಾತುಗಳನ್ನಾಡಲಿಕ್ಕೆ ಅವರು ರಾಜಿ ಕೂಡ ಆಗಿದ್ದಾರೆ. ಸ್ವಲ್ಪ ಮಾತಾಡ್ತೇನೆ ಅಂತೇಳಿ ಹೇಳಿದ್ದಾರೆ.
ಸೊ ಈಗ ನೋಡಿ ಈ ರೀತಿ ಸಾಂಬಾರನ್ನು ಮಾಡಿ ಇದನ್ನು ಬೇರೆ ಬೇರೆ ಪಾತ್ರೆಗಳಿಗೆ ಹಾಕಿ ಹೈಸ್ಕೂಲು ವಿಭಾಗಕ್ಕೆ, ಪ್ರೈಮರಿ ವಿಭಾಗಕ್ಕೆ ಈ ರೀತಿ ಕಟಾರದಲ್ಲಿ ಹಾಕಿ ಅದನ್ನು ಕಳಿಸುವ ವ್ಯವಸ್ಥೆ ಮಾಡ್ತಾರೆ. ಸೊ ಮಜ್ಜಿಗೆ ತಯಾರಾಗಿದೆ, ಸಾಂಬಾರು ತಯಾರಾಗಿದೆ, ಅದೇ ರೀತಿ ಪಾಯಸ ತಯಾರಾಗಿದೆ, ಕುಚ್ಚಲಕ್ಕಿ ಅನ್ನ, ಅದೇ ರೀತಿ ಬೆಳ್ತಿಗೆ ಅಕ್ಕಿಯ ಅನ್ನ ಅದು ಕೂಡ ತಯಾರಾಗಿದೆ. ತುಂಬ ಒಂದು ಹೈಜಿನಿಕ್ಕಾಗಿ ಇದನ್ನೆಲ್ಲ ಇಲ್ಲಿ ತಯಾರಿಸ್ತಾರೆ. ಇವರಿಗೆ ಸಹಾಯಕರಾಗಿಯೂ ಕೂಡ ಇಲ್ಲಿ ಇನ್ನಿಬ್ಬರು ಸಿಬ್ಬಂದಿಗಳು ಇದ್ದಾರೆ. ಅಡುಗೆ ಸಾಧಾರಣ ಎಲ್ಲ ತಯಾರಾಗಿದೆ. ಬನ್ನಿ ಇವರಲ್ಲಿ ಮಾತನಾಡಿಸೋಣ. ಇದು ನಮ್ಮ ಭುವನೇಂದ್ರ ಶಾಲೆಯ ಅಡುಗೆ ಕೋಣೆ. ಇಲ್ಲಿ ಸುಮಾರು 20 ವರ್ಷಗಳ ಕಾಲ ಪ್ರಧಾನ ಅಡುಗೆಗಾರರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು ಸತೀಶ್ ಮಾಮ. ಸೊ ಈಗ ಅವರ ಹತ್ರ ಕೇಳುವ ಅವರ ಒಂದು 20 ವರ್ಷದ ಅನುಭವ ಹೇಗಿತ್ತು ಅಂತೇಳಿ ಹೇಳಿ. ನಮಸ್ಕಾರ, ನಾನು ಸತೀಶ್ ಕಾಮತ್ ಅಂತೇಳಿ 2004ರಲ್ಲಿ ಈ ಶ್ರೀಮದ್ ಭುವನೇಂದ್ರ ಸ್ವಾಮಿಯ ಈ ಶಾಲೆಗೆ ಮುಖ್ಯ ಅಡುಗೆಯವರಾಗಿ ನೇಮಕವಾಗಿ ಮೊನ್ನೆ 2024ರವರೆಗೆ ಸೇವೆ ಸಲ್ಲಿಸುವ ಒಂದು ಭಾಗ್ಯ ನನಗೆ ಬಂದಿದೆ. ಇಲ್ಲಿ ಮಕ್ಕಳ ಸೇವೆ ಮಾಡೋದೇ ದೇವರ ಸೇವೆ ಅಂತೇಳಿ ನಾವೊಂದು ನಿಸ್ವಾರ್ಥ ಭಾವನೆಯಿಂದ ನಾವು 4 ಜನ ಅಹರ್ನಿಶಿ ದುಡಿದು ಚೆನ್ನಾಗಿ ಊಟ ಕೊಡಬೇಕು, ಮಕ್ಕಳಿಗೆ ಚೆನ್ನಾಗಿ ಅವರ ಎಜುಕೇಷನ್ಗೆ ಸಹಾಯ ಆಗಬೇಕು ಅಂತೇಳಿ ದುಡಿತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಹನುಮಂತನ ದಯೆಯಿಂದ ಹಾಗೂ ಕಾರ್ಕಳದ ವೆಂಕಟರಮಣ ದಯೆಯಿಂದ ಹಾಗೂ ಆ ಸ್ವಾಮಿಗಳ ದಯೆಯಿಂದ ಇಲ್ಲಿ ಮಾಡುವ ಅಡಿಗೆ ಸ್ಪೆಷಲ್ ಆಗಿ ಅವರ ಅನುಗ್ರಹದಿಂದ ಚೆನ್ನಾಗಂತ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗೂ ಅವರ ಆರೋಗ್ಯ ಎಲ್ಲದಕ್ಕೂ ಇಲ್ಲಿ ಶುದ್ಧವಾಗಿ ಹಾಗೂ ಕ್ಲೀನಾಗಿ ನಾವು ಅಡುಗೆ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಶ್ರೀಜಿಯವರಾಗಲಿ, ನಮ್ಮ ಗೀತಾ ಹಾಗೂ ಶಾಲೆ ಎಲ್ಲರೂ, ನಮ್ಮ ನಾಗರಾಜರು ಎಲ್ಲರೂ ಒಂದು ಸಹಕಾರದಿಂದ ಇಲ್ಲಿ ಉತ್ತಮವಾಗಿ ಮೂಡಿ ಬಂದಿದೆ. ಹಾಗೂ 20 ವರ್ಷದಲ್ಲಿ ಯಾವುದೇ ನಮ್ಮದು ದೂರ ಇಲ್ಲದೆ ಅಡಿಗೆ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದಕ್ಕೆ ಎಲ್ಲ ಟೀಚರ್ ವರ್ಗದಲ್ಲಾಗಲಿ ಆಡಳಿತ ವರ್ಗ ಎಲ್ಲರ ಸಹಕಾರ ಇದೆ. ಆದರೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಥ್ಯಾಂಕ್ ಯು. ನಿಮಗೆ ನಾನು ಹೇಳಿದ ಹಾಗೆ ಗುರುವಾರ ಮತ್ತು ಶುಕ್ರವಾರ 2 ದಿನಗಳ ನಾನು ವಿಡಿಯೋವನ್ನು ಮಾಡಿದ್ದೇನೆ ಅಂತೇಳಿ ಹೇಳಿದ್ದೆ. ಸೊ ಇಲ್ಲಿ ತನಕ ನೀವು ನೋಡಿದ್ದು ಅದು ಗುರುವಾರದ ವಿಡಿಯೋ. ಅದರಲ್ಲಿ ಪಾಯಸ ಇತ್ತು, ಅದೇ ರೀತಿ ಸಾಂಬಾರಿತ್ತು. ಸತೀಶ್ ಮಾಮ ಅವ್ರ ಹತ್ರ ನಾವು ಮಾತಾಡಿದ್ವಿ, ಮಕ್ಕಳು ಸವಿದದ್ದನ್ನು ಕೂಡ ನಾವು ನೋಡಿದ್ವಿ. ಇವತ್ತು ಇಲ್ಲಿ ದಾಳಿತೋವೆ, ಅದೇ ರೀತಿ ಬಟಾಟೆ ವಾಗು ಇದನ್ನು ಮಾಡ್ತಿದ್ದಾರೆ. ಇದು GSP ಒಂದು ಶೈಲಿಯ ಒಂದು ಸ್ಪೈಸಿ ಆದಂತಹ ಒಂದು ಪದಾರ್ಥ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾರೆ, ಬಟಾಟೆ ಹಾಕ್ತಾರೆ, ಕಾಲಿಫ್ಲವರನ್ನು ಹಾಕ್ತಾರೆ, ಅದೇ ರೀತಿ ಟೊಮೆಟೊವನ್ನು, ಇದನ್ನೆಲ್ಲ ಒಂದು ಸೇರಿ ಮಾಡುವಂಥದ್ದು. ಸೊ ಇವತ್ತು ನಮ್ಮ ಮತ್ತೋರ್ವ ಈಗಿನ ಪ್ರಧಾನ ಅಡುಗೆಯವರಾಗಿರುವಂತಹ ಶ್ರೀಯುತ ಕೇಶವ ಪೈಗಳು ಇವರ ನೇತೃತ್ವದಲ್ಲಿ ಇದೆಲ್ಲ ಆಗ್ತಾಯಿದೆ. ಮಕ್ಕಳು ಈ ಒಂದು ಅಡುಗೆಯನ್ನು, ಈ ಒಂದು ಪದಾರ್ಥವನ್ನು ತುಂಬ ಇಷ್ಟಪಡ್ತಾರೆ. ಅವರಿಗೆ ಬೇಕಾದರೆ ಕುಚ್ಚಲಕ್ಕಿ ಅನ್ನವನ್ನು ಕೂಡ ಅವರು ತಗೊಳ್ಬೋದು, ಅದೇ ರೀತಿ ಬೆಳ್ತಿಗೆ ಅಕ್ಕಿ ಅನ್ನವನ್ನು ಕೂಡ ತಗೊಳ್ಬೋದು. ಸೊ ಈಗ ಅನ್ನವನ್ನು ತಯಾರಿಸ್ತಾ ಇದ್ದರು ನಾನು ಬರುವಾಗ, ಅದರ ವಿಡಿಯೋವನ್ನು ನಾವೀಗ ನೋಡ್ತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ನರ್ಸರಿ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ನ ಮಕ್ಕಳಿಗೆ ನಾವು ಕೂತು ಅವರ ಹೋಗಿ, ಚಿಕ್ಕ ಮಕ್ಕಳಾದ ಕಾರಣ ಅಲ್ಲಿ ಹೋಗಿ ನಾವು ಬಡಿಸ್ತೇವೆ. ಅದೇ ರೀತಿ ಬಾಕಿ ಉಳಿದ ಮಕ್ಕಳು ನಿಧಾನವಾಗಿ ಬಟ್ಲನ್ನು ತಗೊಂಡು ಅನ್ನವನ್ನು ಅದರಲ್ಲಿ ಬಡಿಸಿ ಆದಮೇಲೆ, ಊಟವನ್ನು ಬಡಿಸಿ ಆದಮೇಲೆ ಪ್ಲೇಸಿಗೆ ಹೋಗಿ ಅದನ್ನು ಇಟ್ಟು ಅವರ ಫ್ರೆಂಡ್ಸ್ ಜೊತೆ ಅದನ್ನು ಸವಿತಾರೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಗೀತಕ್ಕ, ಅದೇ ರೀತಿ ಬೇಬಿ ಅಕ್ಕ ಅವರು ತುಂಬ ನಗುಮೊಗದಿಂದ ಅಡುಗೆ ಎಲ್ಲ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪ್ರೈಮರಿಯ ಮಕ್ಕಳನ್ನು, ಅದೇ ರೀತಿ ಹೈಸ್ಕೂಲ್ನ ಮಕ್ಕಳು ಕೂಡ ಇದ್ದಾರೆ. ಎಲ್ಲರೂ ಕೂಡ ತುಂಬ ಒಂದು ಖುಷಿಯಿಂದ ಅವರ ಗೆಳೆಯರ ಜೊತೆಗೂಡಿ ಈ ಒಂದು ಭೋಜನವನ್ನು ಪ್ರತಿನಿತ್ಯ ಇಲ್ಲಿ ಸವಿತಾರೆ. ಮತ್ತೊಂದು ವಿಶೇಷತೆ ಅಂತೇಳಿ ಹೇಳಿದರೆ, ಇಲ್ಲಿ ಕೇವಲ ಮಧ್ಯಾಹ್ನದ ಬಿಸಿಯೂಟ ಅಷ್ಟೇ ಅಲ್ಲ, ಅದರ ಜೊತೆಗೆ SLC ಮಕ್ಕಳಿಗೆ ಕೂಡ ಸ್ಪೆಷಲ್ ಕ್ಲಾಸ್ ಪ್ರತಿನಿತ್ಯ ಆಗ್ತದೆ. ಸೊ ಅವರು ಇಲ್ಲೇ ನಿಂತು ಆ ಒಂದು ಅಭ್ಯಾಸವನ್ನು ಮಾಡಬೇಕು ಅಂತೇಳಿ ಹೇಳಿ ಸ್ಪೆಷಲ್ ಇಲ್ಲಿ ಬೇರೆ ಬೇರೆ ರೀತಿಯ ಸಂಜೆಯ ತಿಂಡಿಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ? ಇದು ರಾಗಿ ಹಾಲು.
ಮಕ್ಕಳಿಗೆ ಪೌಷ್ಟಿಕಾಂಶಕ್ಕೋಸ್ಕರ ಗೌರ್ಮೆಂಟಿಂದ ಕೊಡುವುದು. ಹಾಂ ನಾವು ಹಾಂ ಅದನ್ನು ರಾಗಿ ಹಾಲು ಮಾಡಿ ಕೊಡ್ತೇವೆ. ಹಾಂ ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ದಿನ ಹಾಂ ಮಕ್ಕಳಿಗೆ ಹಾಂ ಹಾಂ ಆಲ್ಟರ್ನೇಟ್ ಡೇಸ್ ಬಿಸಿ ಅಲ್ವಾ? ಬಿಸಿ ರಾಗಿ ಹಾಲನ್ನು ಮಾಡಿ ಕೊಡ್ತೇವೆ. ಇದು ಡೈರೆಕ್ಟ್ ಆಗಿ ಹೀಗೆ ಬರುವಂತದ್ದು ಅಥವಾ ಅದು ಇದಕ್ಕೆ ಇಲ್ಲ, ಆಡ್ ಅದು ಮಾಡಿ? ರಾಗಿ ಇದು ಹುಡಿ ಬರ್ತದೆ, ಮತ್ತೆ ಹಾಲಿನ ಹುಡಿ, ಮತ್ತೆ ಗೌರ್ಮೆಂಟ್ ಬರುವಂತದ್ದು. ಅದಕ್ಕೆ ನಾವು ಸ್ವಲ್ಪ ಹಾಲು ಸಕ್ಕರೆಯನ್ನು ಹಾಕಿ ಹಾಂ 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 ಒಂದು ಪಾಯಸದ ಹಾಗೆ ಆಗ್ತದೆ. ಹೌದು, ಮಕ್ಕಳಿಗೆ ಕುಡಿಲಿಕ್ಕೆ ಉಂಟು. ಹಾಂ ಎನರ್ಜಿ ಡ್ರಿಂಕ್. ಹಾಂ ಎಲ್ಲರಿಗೂ ನಮಸ್ತೆ. ಇವರು ಕೇಶವ್ ಮಾಮ್ ಅಂತೇಳಿ ಹೇಳಿ, ಕೇಶವ್ ಪೈಗಳು ನಮ್ಮ ಒಂದು ಭುವನೇಂದ್ರ ಶಾಲೆಯ ಏನೆಲ್ಲ ಒಂದು ಅಡುಗೆ ಎಲ್ಲ ಆಗ್ತದೆ ಈಗ ಸ್ವಾದಿಷ್ಟವಾದ ಭೋಜನ, ಇದರ ಮೇಯ್ನ್ ಉಸ್ತುವಾರಿ ಎಲ್ಲ ಇವರದು. ಇವರು ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ, ಮಕ್ಕಳೆಲ್ಲರೂ ತುಂಬ ಇಷ್ಟಪಡ್ತಾರೆ. ಸೊ ಇವರ ಬಗ್ಗೆ ನಾವು ಹೆಚ್ಚಿನದನ್ನು ತಿಳ್ಕೊಳ್ಳುವ. ನಮಸ್ತೆ ಮಾಮ್. ನಮಸ್ತೆ. ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ನಾನೀಗ 2 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಇಲ್ಲಿ. ಒಬ್ರು ರಿಟೈರ್ಡ್ ಆದ ನಂತರ ನನಗೆ ಇಲ್ಲಿ ಕೆಲಸಕ್ಕೆ ಕರೆದಿದ್ರು. ಹಾಂ ಹಾಗೆ ಈಗ 2 ವರ್ಷದಿಂದ ನಾನು ಇದ್ದೀರಿ. ಸರಿ, ಇಲ್ಲಿನ ಬೇರೆ ಬೇರೆ ಒಂದು ಅಡುಗೆಗಳನ್ನೆಲ್ಲ ನೀವು ಮಾಡ್ತೀರಿ. ಒಮ್ಮೆ ನಮಗೆ ತಿಳಿಸಿ, ಸೋಮವಾರದಿಂದ ಶನಿವಾರ ತನಕ ಏನೇನೆಲ್ಲ ಇಲ್ಲಿ ಬೇರೆ ಬೇರೆ ಅಡುಗೆಗಳನ್ನು ನೀವು ಮಾಡ್ತೀರಿ? ಸೋಮವಾರ ದಿನ ನಾವು ಒಂದು ಟೊಮೆಟೊ ಸಾರು ಮತ್ತೆ ಬಟಾಟೆದೊಂದು ಪಲ್ಯ ಮಾಡ್ತೇವೆ ಸ್ಟಾರ್ಟಿಂಗ್ ಅಲ್ಲಿ ಪದಾರ್ಥ. ಮತ್ತೆ ಮಂಗಳವಾರ ದಿನ ಒಂದು ಧಾನ್ಯದ ಯಾವುದಾದ್ರು ಪದಾರ್ಥ ಮಾಡ್ತೇವೆ. ಇದು ಹೆಸರು ಕಾಳು, ಮತ್ತೆ ಬಟಾಣಿ, ಕಡಲೆ ಇಂಥದ್ದೆಲ್ಲ. ಮತ್ತೆ ಪುನಃ ಬುಧವಾರ ದಿನ ಪಲ್ಯ, ಯಾವುದು ತರಕಾರಿಯಲ್ಲಿ ನೋಡಿ ಯಾವುದು ಕಮ್ಮಿ ರೇಟ್ ಉಂಟು ಆ ಇದರಲ್ಲಿ ನಾವು ತರಕಾರಿ ತರಿಸಿ ಮಾಡ್ತೇವೆ. 25 kg ತರಕಾರಿ ಬೇಕಾಗ್ತದೆ ದಿನಕ್ಕೆ. ಎಷ್ಟು ಮಕ್ಕಳು? ಮಕ್ಕಳು ಅಂದ್ರೆ 800 ಮಕ್ಕಳು, ಒಂದು 50 ಜನ ಸಿಬ್ಬಂದಿ ವರ್ಗ ಇದ್ದಾರೆ. ಅವರಿಗೆ ನಾವು ಅಡಿಗೆ ತಯಾರಿ ಮಾಡಬೇಕಾಗ್ತದೆ. ಆಮೇಲೆ ಅನ್ನ ಒಂದು 50 ರಿಂದ 55 kg ತನಕ ಆಗ್ತದೆ. ಮಕ್ಕಳ ಸಂಖ್ಯೆ ನೋಡಿ ಅನ್ನವನ್ನು ಬೇಯಿಸ್ತೇವೆ ನಾವು, ಕುಚ್ಚಿಗೆ ಮತ್ತು ಬೆಳ್ತಿಗೆ ಎರಡನ್ನು. ಮತ್ತೆ ಗುರುವಾರ ದಿನ ಪಾಯಸ ಇರ್ತದೆ. ಪ್ರತಿ ಗುರುವಾರ ದಿನ ಪಾಯಸ. ಒಂದು ಆ ದಿವಸ ಸಾಂಬಾರು ಒಂದೇ ಮಕ್ಕಳಿಗೆ, ಎಲ್ಲ ತರಕಾರಿ. ಹೌದು, 40 ಕಿಲೋ ತರಕಾರಿ ಹಾಕಿ ಒಂದೇ ಸಾಂಬಾರು ಮಾಡ್ತೇವೆ. ಆ ದಿವಸ ಒಂದು ಸಾಂಬಾರು ಮಾತ್ರ. ಮತ್ತೆ ಪಾಯಸ ಒಂದು ಇದು ಗೋಧಿ ಪಾಯಸ, ಕಡಲೆಬೇಳೆ ಪಾಯಸ, ಅಕ್ಕಿ ಪಾಯಸ, ಶಾವಿಗೆ ಪಾಯಸ, ಹಾಲು ಪಾಯಸ, ಹೀಗೆಲ್ಲ ಏನಾದರೂ ವೆರೈಟಿ ಮಾಡ್ತಾ ಇರ್ತೇವೆ ಪ್ರತಿ ಇದರಲ್ಲಿ ಮಕ್ಕಳಿಗೋಸ್ಕರ. ಶುಕ್ರವಾರ ದಿನ ಪುನಃ ನಾವು ಧಾನ್ಯದ್ದು ಏನಾದ್ರು ಮಾಡ್ತೇವೆ. ಕಡಲೆದ್ದು ಮಾಡ್ತೇವೆ ಶುಕ್ರವಾರ ದಿನ. ಮತ್ತೆ ಆ ದಿವಸ ಕೆಲವೊಮ್ಮೆ ಪದಾರ್ಥದಾಗಿ ಮಾಡ್ತೇವೆ. ಅದು ತರಕಾರಿ ನಾವು ಇದು ರೇಟ್ ನೋಡಿ ಸಹ ಸ್ವಲ್ಪ ನೋಡುದುಂಟು, ವೇರಿಯೇಷನ್ ನೋಡಿ ಅದು ರೀಸನೇಬಲ್ ಆಗೋ ಹಾಗೆ ಮಾಡ್ತೇವೆ. ಶನಿವಾರ ದಿನ ಸ್ವಲ್ಪ ಮಕ್ಕಳ ಸಂಖ್ಯೆ ಕಮ್ಮಿ ಇರ್ತದೆ. ಆ ದಿವಸ ನಾವೆಲ್ಲ ಒಂದು ಸಾಂಬಾರ್ ಅಥವಾ ಚಟ್ನಿ ಏನಾದ್ರು ಒಂದು ಮಾಡ್ತೇವೆ. ಬಸಳೆ ಹರಿವೆ ದಂಟು ಪದಾರ್ಥ ಏನಾದ್ರು ಮಾಡ್ತೇವೆ ಆ ದಿವಸ. ಓಕೆ. ಸೊ ಬೇರೆ ಬೇರೆ ರೀತಿಯ ಒಂದು ಮೆನು ಎಲ್ಲ ಇಲ್ಲಿದೆ. ಸೊ ನೀವು ಹೇಳಿದ್ರೆ 2 ವರ್ಷ ಆಯ್ತು ಅಂತೇಳಿ ಹೇಳಿ, ಹೇಗಿದೆ ನಿಮ್ಮ ಅನುಭವ ಈ ಶಾಲೆಯಲ್ಲಿ? ಊಟ ಮಾಡುವಲ್ಲಿ ಖುಷಿ ಆಗ್ತದೆ ನಮ್ಗೆ ನೋಡಿ. ಹಾಗೆ ನಮ್ಗೆ ಇಂಥದ್ದು ವ್ಯವಸ್ಥೆ ಎಲ್ಲ ಇರಲಿಲ್ಲ, ನಾವು ಸಣ್ಣ ಶಾಲೆ ಹೋಗೋಕೆಲ್ಲ. ಈಗ ಎಲ್ಲ ರೀತಿಯ ವ್ಯವಸ್ಥೆ ಉಂಟು ಮಕ್ಕಳಿಗೆ. ಹಾಗೆ ಮಕ್ಕಳು ಊಟ ಮಾಡಿ ಚೆಂದ ಒಳ್ಳೆ ಮಾಡಿ ಓದಿ ಒಳ್ಳೆ ಪಾಸ್ ಆಗಿ ಶಾಲೆಗೆ ಸಹ ಒಂದು ಹೆಸರು ಬರೋ ಹಾಗೆ ಅದೇ ಇಂಪಾರ್ಟೆಂಟ್. ಓಕೆ, ಧನ್ಯವಾದಗಳು. ಸೊ ಒಟ್ಟಾರೆಯಾಗಿ ಹೇಳುವುದಂತೇಳಿ ಆದರೆ ಮಕ್ಕಳ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ನಮ್ಮ ಶಾಲೆಯ ಒಂದು ಮಿಡ್ ಡೇ ಮೀಲ್ ಅಥವಾ ಬಿಸಿಯೂಟ ಯೋಜನೆ ಏನಿದೆ ಇದು ಖಂಡಿತವಾಗಿಯೂ ಕೂಡ ಪೂರಕ ಆಗಿದೆ. ಭೋಜನವನ್ನು ಸ್ವೀಕರಿಸುವಕ್ಕಿಂತ ಮೊದಲು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಅನ್ನುವಂತಹ ಒಂದು ಶ್ಲೋಕವನ್ನು ಹೇಳಿ ತದನಂತರ ಭೋಜನವನ್ನು ಸ್ವೀಕರಿಸ್ತಾರೆ. ಸರತಿ ಸಾಲಲ್ಲಿ ಕೂತ್ಕೊಂಡು ತನ್ನ ಗೆಳೆಯರೊಡಗೂಡಿ ಅದನ್ನು ಸ್ವೀಕರಿಸ್ತಾರೆ. ಅದರ ನಂತರ ಮಜ್ಜಿಗೆಯನ್ನು ಕೂಡ ಖುಷಿಯಿಂದ ಸವಿತಾರೆ. ಶಿಕ್ಷಕರು ನಗುಮೊಗದಿಂದ ಅವರಿಗೆ ಭೋಜನವನ್ನು ಬಡಿಸ್ತಾರೆ. ಎಲ್ಲ ಮಕ್ಕಳು ಕೂಡ ಈಗ ಯಾರ ಹತ್ರ ಬೇಕಾದರೂ ನೀವು ಕೇಳಿ ತುಂಬ ಇಲ್ಲಿನ ಒಂದು ಭೋಜನವನ್ನು ಅವರು ಇಷ್ಟಪಡ್ತಾರೆ. ಕೇವಲ ಮಕ್ಕಳು ಮಾತ್ರ ಅಲ್ಲ, ಇಲ್ಲಿರುವಂತಹ ಸಿಬ್ಬಂದಿ ವರ್ಗ ಇರ್ಬೋದು, ಅದೇ ರೀತಿ ಶಿಕ್ಷಕರಿರ್ಬೋದು, ಎಲ್ಲರಿಗೂ ಕೂಡ ಮಧ್ಯಾಹ್ನದ ಬಿಸಿಯೂಟ ತುಂಬ ಇಷ್ಟ ಆಗ್ತದೆ ಅಂಥೇಳಿ ಹೇಳ್ತಾ ಇಂದಿನ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಈಗ ಊಟ ಮಾಡಬೇಕು. ಬಾಯ್ ಬಾಯ್.